ನಮಸ್ಕಾರ, ನನ್ನ ಹೆಸರು ನಾಗೇಶ್ ರೆಡ್ಡಿ, ಯುವ ಕಾಂಗ್ರೆಸ್ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ನಿನ್ನೆ ಚಿಕ್ಕಬಳ್ಳಾಪುರದ ಗಾನ ಭಜನಾ ಟೀಮ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಸದ ಸುಧಾಕರ್ ಅವರು ಪಾಪ ಅವ್ರಿಗೆ ನಮ್ಮ ಯಜಮಾನರು MLA ಶಾಸಕ ಪ್ರದೀಪ್ ಈಶ್ವರನ್ ಕಂಡ್ರೆ ಭಯ ಅನಿಸುತ್ತೆ. ಅವರು ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದ್ದಾರೆ. ಹಾಗಾಗಿ ಅವ್ರ ಹೆಸರು ಕೂಡ ಹೇಳೋಕ್ಕಾಗ್ದೇ ಟೀಕೆಗಳನ್ನು ಮಾಡಿದ್ದಾರೆ. ಮಾನ್ಯ ಸಂಸದರು ನಿನ್ನೆ 2-3 ಟೀಕೆಗಳು ಮಾಡಿದ್ದಾರೆ. ಏನಪ್ಪ ಅಂತಂದರೆ ಅಭಿವೃದ್ಧಿ ಬಗ್ಗೆ ಮಾನ್ಯ ಸಂಸದರು ಮಾತಾಡಿದ್ರು. ನಿಮ್ಮ ಅವಧಿ 10 ವರ್ಷ ಇತ್ತು ಸ್ವಾಮಿ, 10 ವರ್ಷದಲ್ಲಿ ತಾವು ಅಭಿವೃದ್ಧಿ ಏನೇನು ಮಾಡಿದಾರೆ ಅನ್ನೋ ವಿಚಾರಗಳು ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ತೆರೆದ ಪುಸ್ತಕ ಆಗೋಗಿದೆ. ಏನಪ್ಪ ಅಂತಂದರೆ 2 ವರ್ಷದಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸಬೇಕು, ಯಾವ ರೀತಿ ಬಡವರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ವಿಚಾರಗಳನ್ನ, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರಗಳನ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು 2 ವರ್ಷದ ಅವಧಿಯಲ್ಲಿ ನೀವು ಮಾಡಿರೋ 10 ವರ್ಷ ಕೆಲಸಗಳನ್ನ ಮುಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇವ್ರಿಗೆ ಪಾಪ ಭಯ ಅಂತ ಅನಿಸ್ಬಿಟ್ಟಿದೆ. ನಿನ್ನೆ ಇಡೀ ಚಿಕ್ಕಬಳ್ಳಾಪುರ ನಗಪೇಟ್ಲಾಗೋಗ್ಬಿಟ್ಟಿದೆ. ರಾಜ್ಯದಲ್ಲಿ ಶಾಸಕ ಪ್ರದೀಪ್ ಈಶ್ವರು ಈ ಥರ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನು ಪಾಪ ಅವ್ರು ಹೇಳಿದ್ರು. ನಾನು ಅವ್ರಿಗೆ ಏನು ಹೇಳಿಕ್ಕೆ ಬಯಸ್ತೀನಿಯಪ್ಪ ಅಂತಂದರೆ, ಇಡೀ ರಾಜ್ಯದ ಜನತೆ ಎಲ್ಲಪ್ಪ ಇದ್ದರು ಶಾಸಕ ಪ್ರದೀಪ್ ಈಶ್ವರ್ ಅವರು ಏನಪ್ಪ ಈ ರೀತಿ ಬೆಳಗ್ಗೆ 5 ಗಂಟೆಗೆ ಎದ್ದರೆ ಜನರ ಮಧ್ಯೆ ಇರ್ತಾರೆ, ಇಷ್ಟು ಕಷ್ಟ ಸುಖಗಳು ಕೇಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಹೋಗಿದ ತಕ್ಷಣ ಮನೆಗೆ ಹೋಗಿ ಜನರ ಕಷ್ಟ ಕೇಳ್ತಾ ಇದ್ದಾರೆ. ಆಂಬುಲೆನ್ಸ್ಗಳನ್ನ ಬಿಟ್ಟು ಇವತ್ತಿಗೆ 15,000ಕ್ಕೂ ಹೆಚ್ಚು ಜೀವಗಳನ್ನು ಕಾಪಾಡೋ ಕೆಲಸಗಳು ಮಾಡ್ತಾಯಿದ್ದಾರೆ ಅಂಥೇಳಿ ಇಡೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೇ ಪ್ರಶಂಸೆ ಮಾಡಿದ್ರು. ಸ್ವಾಮಿ, ನೀವು ಯಾರು ಹೇಳೋದಕ್ಕೆ ಅವೆಲ್ಲ? ಮತ್ತು ಇನ್ನೊಂದು ಏನಂದ್ರಪ್ಪ ಅಂದರೆ, ಹಂಗೆ ಸ್ಟೋ ಮಾಡ್ಕೊಂಡು ಹೋಗಿ ಮಾಧ್ಯಮದಲ್ಲಿ ನ್ಯೂಸ್ಗಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ನೋಡ್ಕೊಂಬಿಡಪ್ಪ ಅಂಥೇಳಿ ತಾವು ಹೇಳಿದ್ರಿ. ಇದೇ ಮಾಧ್ಯಮಗಳಲ್ಲಿ ತಾವು ಸ್ವಲ್ಪ ಹಿಂಗೇ ಸ್ಟ್ರೋಲ್ ಮಾಡ್ಕೊಂಡು ಹೋದರೆ ನಿಮ್ಮನ್ನ ಅದನ್ನೇನೋ ಕರೀತಾರಪ್ಪ, ಅದೇನೋ ಕಳ್ಳ ಅಂತಾರೆ, ಆಮೇಲೆ ಹಿಡ್ಕ ಅಂತ ಹೇಳ್ತಾರೆ. ಅದು ಹಿಂಗೇ ಸ್ಟ್ರೋಲ್ ಮಾಡ್ಕೊಂಡು ಹೋದರೆ ನಿಮ್ಮ ಇಡೀ ಜಾತಕ ಅದರಲ್ಲೇ ಗೊತ್ತಾಗುತ್ತೆ. ಸ್ವಾಮಿ, ನೀವು ಅಭಿವೃದ್ಧಿ ವಿಚಾರ ಏನು ಬೇಕಾ ಮಾತಾಡಿ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಎಷ್ಟು ಭಯ ಬಂದುಬಿಟ್ಟಿದೆ ಸ್ವಾಮಿ, ಅಪ್ಪ ನನಗಂತೂ ಎಷ್ಟು ಭಯ ಬಂದುಬಿಟ್ಟಿದೆ ಅಂದರೆ, ಮಾನ್ಯ ಸಂಸದರಿಗೆ ಪಾಪ ನಮ್ಮ ಶಾಸಕರು ಮಿನಿಸ್ಟರ್ ಆಗಿಬಿಡ್ತಾರೆ ಅಂತೇಳಿ ಗಡ್ಡ ಬೇರೆ ಬಿಟ್ಬಿಟ್ಟಿದ್ದಾರೆ. ಈ ನಡುವೆ ಯಾಕೆ ಮಿನಿಸ್ಟರ್ ಆಗಬಾರ್ದು ಅಂತೇಳಿ ನಾನು ಗಡ್ಡ ಬಿಟ್ಟಿದ್ದೇನೆ ಮೊದಲ ರೀತಿಯಲ್ಲಿ. ಇವೆಲ್ಲ ನಡೆಯಲ್ಲ, ಮಿನಿಸ್ಟರ್ ಆಗೇ ಆಗ್ತಾರೆ ಹತ್ರದಲ್ಲಿ. ಆಮೇಲೆ ತಾವು ನಮ್ಮ ರಾಜ್ಯದಲ್ಲಿ ಯಾಮಾರಿಸ್ದಂಗೆ ಕೇಂದ್ರದಲ್ಲಿ ಹೋಗಿ ಪಾಪ ಯಾಮಾರಿಸ್ಬೋದು ಅಂತ ಅಂದ್ಕೊಂಡಿದ್ದೀರಾ. ಅದು ಕೇಂದ್ರ ಸರ್ಕಾರ, ಅಲ್ಲೆಲ್ಲ ನಿಮ್ಮ ಮಾಟ ನಡೆಯಲ್ಲ. ಅದೇ ಏನೋ ಯಾವ ಕೆಲಸಗಳಾಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅಂಥೇಳಿ ಒಬ್ಬ ಏನೋ ಗಡ್ಡ ಬಿಟ್ಟಿದ್ದಾರೆ ಅಂಥೇಳಿ ಟೀ ಅಂಗಡಿಗಳ ಹತ್ರ ಮಾತಾಡ್ಕೊತಾ ಇದ್ರು. ನಾನು ನೋಡಿ ಒಂದು 2-3 ಸಲ ನಕ್ಬಿಟ್ಟು, ಏನಪ್ಪ ಇಷ್ಟೊಂದು ಭಯ ಬಂದುಬಿಟ್ಟಿದೆ ಶಾಸಕ ಪ್ರದೀಪ್ ಈಶ್ವರು ಅಂತ ಹೇಳಿದ್ರೆ ಅಂತಂದರೆ, ನೇರವಾಗಿ ಹೇಳಿಕ್ಕೆ ಬಯಸ್ತೀನಿ, ನಮ್ಮ ಶಾಸಕರು ಬೇಡ, ನಾನೊಬ್ಬ ಬರ್ತೀನಿ, ನಿನ್ನ ಇಡೀ ಗಾನ ಭಜನೆ ಟೀಮ್ನ ಕರ್ಕೊಂಬನ್ನಿ, ಶಿಡ್ಲಘಟ್ಟ ಸರ್ಕಾರದಲ್ಲಿ ಕೂತ್ಕೊಳ್ಳಿ. ನಿಮ್ಮ 2 ವರ್ಷದಲ್ಲಿ ನೀವು ಸಂಸದರಾದಮೇಲೆ 2 ವರ್ಷದಲ್ಲಿ ಎಷ್ಟು ಕೋಟಿಗಳ ಅನುದಾನ ತಂದಿದ್ದೀರ ಚಿಕ್ಕಬಳ್ಳಾಪುರ ಜನತೆಗೆ, ನಮ್ಮ ಕ್ಷೇತ್ರಕ್ಕೆ ಅಂತೇಳಿ ತಾವು ಹೇಳಿದ್ರೆ, ನಾವು 2 ವರ್ಷದಲ್ಲಿ 2.5 ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂತ ನಮ್ಮ ಶಾಸಕರು ಬೇಡ, ನಾನೊಬ್ಬ ಬರ್ತೀನಿ, ನಾನೊಬ್ಬನೇ ಬರ್ತೀನಿ, ಶಿಡ್ಲಘಟ್ಟ ಸರ್ಕಲ್ ಕೂತ್ಕೊಂಡು ನಾವೇನು ಅಭಿವೃದ್ಧಿಗಳು ಮಾಡಿದ್ದೀವಿ, ಎಷ್ಟು ಕೋಟಿ ಅನುದಾನಗಳು ಬಂದಿದೆ ಅಂಥೇಳಿ ಎಲ್ಲ ಕೂಡ ನಾನು ಮಾಡ್ತೀನಿ. ನೀವು 10 ವರ್ಷ ಶಾಸಕರಾಗಿದ್ರಿ, ಪಾಪ ಮಿನಿಸ್ಟ್ರು ಆಗಿದ್ರಿ, ಎಲ್ಲನೂ ಆಗೋದ್ರಿ 10 ವರ್ಷದಲ್ಲಿ. ಆದರೆ ನಿಮ್ಮ ಕೈಯಲ್ಲಿ ಮುಷ್ಟೂರು ರೋಡ್ ಮಾಡೋಕ್ಕಾಗಲಿಲ್ಲ, ಕಂದವಾರ ರೋಡ್ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ, ಜಡತಿನಮಳ್ಳಿ ರಸ್ತೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ, ದಿನ್ನವಸಳ್ಳಿ ರಸ್ತೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ನಿಮ್ಮದೇ ಸ್ವಂತ ಊರು ಯಾವುದು ಬೇಡಪ್ಪ, ಸ್ವಂತ ಊರಲ್ಲಿ ಹುಟ್ಟಿದೂರಲ್ಲಿ ಪಾಪ ಹುಟ್ಟಿದಾಗಿಂದ ಇದುವರೆಗೂ ಸ್ಮಶಾನ ಗತಿ ಇರಲಿಲ್ಲ ಅಂಥದನ್ನು ಸ್ಮಶಾನ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಸ್ವಾಮಿ, ಸುಮ್ಮನೆ ಆ್ಯಕ್ಚುಲಿ ಇವ್ರ ಬಗ್ಗೆ ಮಾತಾಡೋದೇ ವೇಸ್ಟ್ ಅನ್ನಿಸ್ತದೆ. ಯಾಕಪ್ಪ ಅಂದರೆ ಸುಮ್ಮನೆ ಟೀಕೆ ಮಾಡಿ ಏನೇನು ಟೀಕೆ ಮಾಡಿದ್ರೆ ಯಾರನ್ನ ಏನೋ ಕೆಲಸ ಮಾಡಿದ್ರೆ ಅಂಥವ್ರ ಬಗ್ಗೆ ಟೀಕೆ ಮಾಡ್ಬೋದು. ಕೆಲಸ ಮಾಡದೆ ಬರೀ ಉಡಾಫೆ ಮಾತುಗಳು ಹೇಳ್ಕೊಂಡು ಈ ಥರ ಮಾಡ್ತಾ ಇರ್ತಕ್ಕಂಥ ಸಂಸದರಿಗೆ ನಾವು ಟೀಕೆ ಮಾಡೋಕ್ಕೆ ನಮಗೂ ಬೇಜಾರು. ಯಾಕಪ್ಪ ಅಂದರೆ ರಿಯಾಕ್ಟ್ ಮಾಡಲೇಬೇಕು. ಆತ ಏನೋ ಒಂದು ಹೇಳ್ತಾರೆ, ನಾವು ರಿಯಾಕ್ಟ್ ಮಾಡಲೇಬೇಕು. ಏನಪ್ಪ ಅಂತಂದರೆ, ಮಿನಿಸ್ಟ್ರ್ ಆಗಬೇಕು ಅನ್ನೋ ಆಸೆಗೆ ಪಾಪ ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳ್ಕೊತಿರ್ತಿದ್ದಾಗ ಸುಧಾಕರ್ ಅವರು ಮಿನಿಸ್ಟ್ರ್ ಆಗಬೇಕು ಅಂತೇಳಿ ರಾಜೀನಾಮೆ ಕೊಟ್ಟು
ಬಿ ಜೆ ಪಿಗೆ ಲೂಟಿ ಮಾಡೋಕ್ಕೆ ಹೋಗಿ ಹಣ ಈಸ್ಕೊಂಡು ಅಲ್ಲೋಗಿ ಆಗಿ ಅಲ್ಲಿ ಮಿನಿಸ್ಟ್ರಾಗಿ ನಿಮಗೆ ಮಿನಿಸ್ಟ್ರ್ ಆಗಬೇಕು ಅಂತೇಳಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ನಿಮ್ಗೆ ಮತ ಕೊಟ್ಟಂಥವ್ರನ್ನೆಲ್ಲ ಸೈಡಿಗೆ ತಳ್ಳಿ ಬಿಸಾಕಿ ನೀವು ಅಲ್ಲೋಗಿ ಸರ್ಕಾರ ಮಾಡಿಕೊಂಡು ನೀವು ಮಿನಿಸ್ಟ್ರಾಗಿ ಏನಪ್ಪ ಬಾಬಾ ನೋಡು ನಮ್ಮ ಯಜಮಾನರು ಶಾಸಕ ಪ್ರದೀಪ್ ಈಶ್ವರ್ ಅವರು ಪಕ್ಷ ನಿಷ್ಠೆ ಇರಬೇಕು ರೀ 2.5 ವರ್ಷ ಇನ್ನೇನು ಮುಂದಿನ ತಿಂಗಳಲ್ಲಿ ಮಿನಿಸ್ಟ್ರು ಮೊಮ್ಮಲ್ನೇ ಹೊಡ್ರ ಬುಜ್ಜಿ ಯಾಪೆ ಹೊಡ ಏನಪ್ಪ ಚಿಕ್ಕಬಳ್ಳಾಪುರ ಜನತೆನ ಯಾಮಾರಿಸಿದ್ದು ಏನು ಮೊನ್ನೆ 2 ವರ್ಷದಿಂದ ಗೆಲ್ಲೋವಾಗ ಏನ್ರಿ ಎಷ್ಟು ರೀ ನಾಟಕ ಅದು ನಾಟಕ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಜನತೆಗೆ ಮೋಸ ಮಾಡಿ ಏನೋ ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರಪ್ಪ ನಮ್ಮ ಚಿಕ್ಕಬಳ್ಳಾಪುರನ ಲೋಕಸಭಾ ಕ್ಷೇತ್ರನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ರೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾರಂತೆ ಪಾಪ ಇವರು ಸಂಸದ ಸುಧಾಕರ್ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ನಾವು ನೋಡಿದ್ರೆ ಬೆಳಗ್ಗೆ ಜನರ ಕಷ್ಟ ಕೇಳೋಣ ಅಂತೇಳಿ ಮನೆಗೆ ಹೋಗೋವಾಗ ಚಿಕ್ಕಬಳ್ಳಾಪುರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಹೋಗೋವಾಗ ನೆಟ್ಟಿಗೆ ಚರಂಡಿಗಳು ರಸ್ತೆಗಳು ಗುಂಡಿಗಳು ಮುಚ್ಚೋಕ್ಕೆ ಇವ್ರ ಕೈಯಲ್ಲಿ 10 ವರ್ಷ ಆಡಳಿತ ಇತ್ತು, ಇವ್ರ ಕೈಯಲ್ಲಿ ಆಗಲಿಲ್ಲ ಅಂಥದನ್ನು ಇವ್ರು ಏನು ದೊಡ್ಡದಾಗಿ ಅಂತಾರಾಷ್ಟ್ರೀಯ ಮಟ್ಟ ತೊಗೊಂಡು ಹೋಗ್ತಾರಂತೆ ರೀ. ಅಂತಾರಾಷ್ಟ್ರೀಯ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಚಿಕ್ಕಬಳ್ಳಾಪುರನ ನೀವು ಹರಾಜು ಹಾಕ್ಬಿಟ್ಟಿದ್ರಿ ರೀ. 1000 ಕೋಟಿ ಲೂಟಿ ಹೊಡೆದು ಕೊರೋನಾ ಟೈಮಲ್ಲಿ ಕೋವಿಡ್ ಆಗಿ ನೀವು ರಾಜಕಾರಣ ಮಾಡಿ ನಮಗೇನು ಸಮಸ್ಯೆ ಇಲ್ಲ, ಪದೇ ಹೇಳ್ತಾ ಇದ್ದೀನಿ. ಸುಮ್ಮನೆ ಇವ್ರಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಶಾಸಕ ಪ್ರದೀಪ್ ಈಶ್ವರನ ಕಂಡ್ರೆ ಭಯ. ಈ ನಡುವೆ ಎಲ್ಲ ಕಡೆ ಕ್ಷೇತ್ರದ ಜನತೆಯಲ್ಲಿ ಸುತ್ತಾಡಿ ಜನರ ಕಷ್ಟ ನೋಡ್ರಪ್ಪ ಅಂತಂದರೆ ಸುಮ್ಮನೆ ಇನ್ನು ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಸುಧಾಕರ್ ಹೆಸರನ್ನ ಜನತೆ ಮರ್ತೋಗ್ಬಿಟ್ಟಿದ್ದಾರೆ. ಆ ಮರ್ತೋಗಿರೋದ್ರಿಂದ ಏನಪ್ಪ ಎಲ್ಲಿದ್ನಪ್ಪ ಪ್ರದೀಪ್ ಈಶ್ವರ್ ಬಂದ್ಬಿಟ್ಟು ನನ್ನ ಹೆಸರೆಲ್ಲ ಹಾಳು ಮಾಡ್ತಾವನೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ನನ್ನ ಹೆಸರೆಲ್ಲ ಇಲ್ಲಿದಾಗ ಮಾಡ್ತಾವನೆ ಅಂಥೇಳಿ ಸುಮ್ಮನೆ ಉಡಾಫೆಗ್ರಿ ಬರೋದು, ಮೀಡಿಯಾ ಮುಂದೆ ಕಾಲಿಸ್ಕೊಳ್ಳೋದು, ಪ್ರದೀಪ್ ಈಶ್ವರ್ ಬಗ್ಗೆ ಬೈಕೊಳ್ಳೋದು.